ಸೇಮ್ ಬ್ಯಾನರ್, ಸೇಮ್ ಪ್ರೊಡ್ಯೂಸರ್, ಸೇಮ್ ಡೈರೆಕ್ಟರ್ ಕೂಡಿ ಮತ್ತೊಂದು ವಿಶೇಷವಾದಂತಹ ಸಿನಿಮಾ ಹೊರತರ್ತಿದ್ದಾರೆ. ಇನ್ನೂ ವಿಶೇಷ ನನಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ಮಹಿಳಾ ಪ್ರಧಾನ ಸಿನಿಮಾ ಇದು. ಸೊ ಈ ಒಂದು ಸಿನಿಮಾದ ಟೈಟಲ್ ಟೀಸರ್ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನೀವು ಭೇಟಿಯಾಗೋದಕ್ಕೆ ಮೂಲ ಕಾರಣೀಭೂತರು ನಮ್ಮ PRO ಸುಧೀಂದ್ರ ವೆಂಕಟೇಶ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಶುಭ ಹಾರೈಕೆಯೊಂದಿಗೆ. ದಯಮಾಡಿ ಟೈಟಲ್ ಟೀಸರ್ ಲಾಂಚ್ ಮಾಡಬೇಕು, ಶುಭ ಹಾರೈಸಬೇಕು. ರಾಘವೇಂದ್ರ ಚಿತ್ರವಾಣಿ ಎನ್ನುವಂತಹ ಹೆಮ್ಮೆಯ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಓರ್ವರು. ದಯಮಾಡಿ ಸುಧೀಂದ್ರ ವೆಂಕಟೇಶ್ ಅವರ ನಲ್ಲುಡಿಗಳನ್ನ ಕೇಳ್ತಾ ದಯಮಾಡಿ ಸಿನಿಮಾದ ಟೈಟಲ್ ಏನಿರ್ಬೋದು ಕಾತರ ನಮಗೂ ಇದೆ. ಓವರ್ ಟು ಯು ವೆಂಕಣ್ಣ. ಎಲ್ಲರಿಗೂ ನಮಸ್ತೆ. ಬನ್ನಿ ಸರ್. ನೀವು ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಕೋರ್ತಾ, ಆದರ್ಶ್ ಅಯ್ಯಂಗಾರ್ ಅವರು US ಇರ್ತಾರೆ. ಎಲ್ಲ ಜವಾಬ್ದಾರಿನೂ ಕೂಡ ರಕ್ಷಿತ್ ತೀರ್ಥಹಳ್ಳಿ ಅವರು ಬಿಟ್ಟಿರ್ತಾರೆ. ರಕ್ಷಿತ್ ಅವರು ಎಲ್ಲೂ ಆಭಾಸ ಆಗದಂಗೆ, ಎಲ್ಲೂ ತೊಂದರೆ ಆಗದಂಗೆ ಬರೀ ದುಡ್ಡು ಕಾಸು ಒಂದೇ ವಿಚಾರಗಳೆಲ್ಲ ಹೇಳ್ತಿದ್ರು ನಾನು. ಇನ್ಕ್ಲೂಡ್ ಸ್ಕ್ರಿಪ್ಟಲ್ಲೂ ಕೂಡ ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋದಾಗ್ಬೋದು, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡೋದಾಗಿರ್ಬೋದು, ಒಂದು ಕಂಟೆಂಟ್ ಇರೋ ಸಿನಿಮಾ ಹೆಂಗೆ ಮಾಡಬೇಕು ಅಂತ ಹೇಳಿ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಒಳ್ಳೆಯದಾಗಿ ರಕ್ಷಿತ್ ಅವರೇ. ಇನ್ನೊಂದು ಏನು ವೈಬ್ರೇಷನ್ ಅಂತಂದರೆ, ಅವ್ರು ಯಾವಾಗಲೂ ಪಾಪ ಬೇರೆ ಕಡೆ ಮಾಡ್ತಾ ಇದ್ರು. ಸರ್ ಸ್ವಲ್ಪ ಚೇಂಜಸ್ ಇರಲಿ, ಇಲ್ಲಿ ಬನ್ನಿ ಸರ್, ಇಲ್ಲಿ ಕಮ್ಮಿ ಮಾಡಿದ್ದಾರೆ ಉತ್ಸವ್ ಲೆಗಸಿ ಅವರು ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಈಗ ಟೈಟಲ್ ಲಾಂಚ್ ಮಾಡಿಸ್ತಾ ಇದ್ದೀವಿ. ಇದು ಕೂಡ ಅದೃಷ್ಟದ ವೇದಿಕೆ. ಇನ್ನೊಂದು ಮಹಾ ಅದೃಷ್ಟದ್ದು ಏನು ಅಂತಂದರೆ, ಇವತ್ತು ನಡೆದ ಘಟನೆ ಏನು ಅಂದರೆ, ಈಗ 12:45 ಅಷ್ಟೇ ಕಾಣ್ತಾ ಇರೋದು ಎಲ್ಲ ಭಾಷೆದು ಟ್ರೈಲರ್ ಲಾಂಚ್ ಮಾಡಿದ್ರು. ಸರಿ, ನನ್ನ ಮಗ ತೋರಿಸ್ದೆ ಇವಾಗ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಉತ್ಸವ್ ಲೆಗಸಿ ಓನರು ನವರಸ ಇಲ್ಲೇ ಇದ್ರು, ಕಾರ್ತಿಕ್ ಇಲ್ಲೇ ಇದ್ರು. ನವರಸ ಇಲ್ಲೇ ಹಾಕ್ಬಿಡ್ತೀವಿ ಅಲ್ಲಿ ನೋಡ್ತೀವಿ ಅಂತಂದರೆ ಎಲ್ಲ ಮಾಧ್ಯಮದೆಲ್ಲ ಇದ್ದರು. ಸೊ ಇದು ನಿಮಗೆ ಬಿಫೋರ್ ಆಗಿ ನೀವೇನು ಇವಾಗ ಟೈಟಲ್ ಲಾಂಚ್ ಮಾಡ್ತಾ ಇದ್ರಿ ಅಥವಾ ಏನು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ರಿ, ಅದರ ಪೂರ್ವಭಾವಿಯಾಗಿ ಅದೃಷ್ಟವಾದ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ಲಾಂಚ್ ನೋಡಿದ್ವಿ ಇಲ್ಲಿ. ನಾವು ಲಾಂಚ್ ಮಾಡಿದ್ದಲ್ಲ, ಲಾಂಚ್ ನೋಡಿದ್ವಿ ಇಲ್ಲಿ. ಸೊ ಅದೊಂದು ನಿಮಗೆ ಆ ವೈಬ್ರೇಷನ್ ಇರಲಿ ಅಂತ ಹೇಳ್ತಾ, ರಕ್ಷಿತ್ ಅವರು ಮಾಡ್ತಿರುವಂತಹ ಹೊಸ ಸಿನಿಮಾಗೆ ಎಲ್ಲ ಕಲಾವಿದರೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ಅಂತ ಹೇಳ್ತಾ, ಇದನ್ನ ಶುರು ಆಗಬೇಕಲ್ವ ರಕ್ಷಿತ್? ಇದು ಗೊತ್ತಲ್ಲ, ಪಿಕ್ಚರ್ ಇನ್ನೂ ಶುರು ಆಗಬೇಕಲ್ಲ, ಇದು ಆಗೋಗಿದೆ, ಪಿಕ್ಚರ್ ಆಗೋಗಿದೆ. ನಂಗೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಇನ್ನೊಂದಷ್ಟು ಗೊತ್ತಾಗ್ತಾ ಇತ್ತು. ಹಾಗಾಗಿ ಟೈಟ್ಲ್ ಇವಾಗ ರಿವೀಲ್ ಮಾಡೋಣ ಎಲ್ಲ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಅಂತ ಹೇಳ್ತಾ ಟೈಟಲ್ ಲಾಂಚ್ ಮಾಡಲಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಟೈಟಲ್ ಟೀಸರ್ ಲಾಂಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈಗ ನಮ್ಮ ನಿರ್ಮಾಪಕರು ಇಲ್ಲ, ಅವರು US ಇರೋದ್ರಿಂದ ಸೊ ಅವ್ರ ಪರವಾಗಿ ಅವ್ರ ತಂದೆ ತಾಯಿ ಬಂದಿದ್ದಾರೆ. ಇಡೀ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಾನು ಆದಷ್ಟು ಬಗ್ಗೆ ಏನಕ್ಕೆ ಅಷ್ಟು ಹೇಳೋದಂತ ಹೇಳಿದ್ರೆ, ಆಡಿಯೋ ಬರ್ತಿದ್ಯಾ? ಮತ್ತೆ ಮಾತಾಡಿ. ಸೊ ಈಗ ಆದಷ್ಟು ಬಗ್ಗೆ ಏನಂದ್ರೆ, ನಾವು ನಾರ್ಮಲ್ ಆಗಿ ನೋಡ್ತೀವಿ ಒಬ್ಬ ಯಾರ ಪ್ರೊಡ್ಯೂಸರ್ನ ಹಿಡಿಬೇಕು ಅಥವಾ ಒಂದು ಪ್ರೊಡ್ಯೂಸರ್ನ ಒಂದು ಸಿನಿಮಾ ಮುಗಿಸೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಬಟ್ ನಮ್ಮ ಆದಷ್ಟು ಹತ್ರ ನೀವು ಎಂಥ ಕತೆ ಹೇಳಿದ್ರು ಕೂಡ, ಸರ್ ಈ ಕತೆಗಳನ್ನ ಎಲ್ಲರೂ ಮಾಡ್ತಾರೆ ಸರ್, ಒಂದು ಕಂಟೆಂಟ್ ಇರಲಿ ಸರ್, ಕಂಟೆಂಟ್ ಇರೋ ಕತೆಗೆ ನೀವು ಏನಾದರೂ ಮಿಕ್ಸ್ ಮಾಡಿ ಏನಾದರೂ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ತಿಮ್ಮನ ಮೊಟ್ಟೆಗಳು ಕೂಡ ಅದೇ ರೀತಿಯಲ್ಲಿ ಆಗಿದ್ದಂತಹ ಸಿನಿಮಾ. ಅಗೇನ್ ಈ MMS ಸಿನಿಮಾದ ಇನ್ನೊಂದು ಏನಂದರೆ, ನಾವು ತಿಮ್ಮನ ಮೊಟ್ಟೆಗಳ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ. ಅದಾಗಲೇ ನಾವು MMSಗೂ ಹೋಗಿ ಶೂಟ್ ಮುಗಿಸ್ಕೊಂಡು ಬಂದಿದ್ವಿ. ಅಂದರೆ ಕತೆ ಕೇಳಿಬಿಟ್ಟು ಇಲ್ಲ ಸರ್ ಶೂಟ್ ಮಾಡೋಣ, ಮಳೆಗಾಲದಲ್ಲೇ ಮಾಡಬೇಕು ಅಂತ ಹೇಳಿ. ಇನ್ನೊಂದು ವಿಶೇಷತೆ, ಇಡೀ ಸಿನಿಮಾ ನಾವು ಸಿಂಗ್ ಸೌಂಡಲ್ಲಿ ಮಾಡಿದ್ದೀವಿ. ಸಂಪೂರ್ಣ ಮಳೆಗಾಲದಲ್ಲಿ ಮಾಡಿರೋದು ಮತ್ತು ಸಿಂಗ್ ಸೌಂಡಲ್ಲಿ ಮಾಡಿರೋದು. ಹಾಗಾಗಿ ಈ ಚಿತ್ರಕ್ಕೆ ವರ್ಕ್ ಲೋಡು ಜಾಸ್ತಿ ಇತ್ತು, ನಂತರ ಹೋಮ್ವರ್ಕು ಕೂಡ ಜಾಸ್ತಿನೇ ಅಂತ ಹೇಳ್ಬೇಕು. ಯಾಕಂದರೆ ಸಿಂಗ್ ಸೌಂಡಲ್ಲಿ ಮಳೆ ಬರುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ. ಸೊ ಆ ಎಲ್ಲ ಒಂದು ಸವಾಲುಗಳನ್ನ ಎದುರಿಸ್ಕೊಂಡು ನಾವು ಇದು ಚಿತ್ರ ಮಾಡಿದ್ದು. ಆಮೇಲೆ ಈ ಚಿತ್ರ ನನಗೆ ಏನಕ್ಕೆ ತುಂಬ ವಿಶೇಷತೆ ಅಂತ ಹೇಳಿದ್ರೆ, ನನ್ನ ಅಂದರೆ ಹಿಂದಿನ 3 ಸಿನಿಮಾಗಳು, ಈ ಹೊಂಬಾಣದಲ್ಲಿ ನಾವು ಅರಣ್ಯ ಒತ್ತುವರಿ ಬಗ್ಗೆ ಮಾತಾಡಿದ್ವಿ, ಎಂತಗತೆ ಮಾರಾಯದಲ್ಲಿ ಬೆಂಗಳೂರಿಗೆ ಶರಾವತಿ ನೀರನ್ನ ತರೋದ್ರ ಬಗ್ಗೆ ಮಾತಾಡಿದ್ವಿ. 3ನೇದು ಸಿನಿಮಾ ತಿಮ್ಮನ ಮೊಟ್ಟೆಗಳು, ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ಇರೋ ಒಂದು ಸಂಘರ್ಷ ಈ ಥರದ್ದು. ಬಟ್ ಈ 3 ಸಿನಿಮಾಗಳು ಇಶ್ಯೂ ಬೇಸ್ಡು, ಈ 3 ಸಿನಿಮಾಗಳು ಇನ್ನೂ ಕೂಡ ಚಾಲ್ತಿಯಲ್ಲಿ ಇರುವಂಥದ್ದೇ. ಶರಾವತಿಗೂ ಗಲಾಟೆ ಇನ್ನೂ ನಡೀತಾ ಇದೆ. ಕಾಳಿಂಗ ಸರ್ಪದು ಈಗ ಅಲ್ಲಿ ಅರಣ್ಯ ಮಂತ್ರಿಗಳೇ ಅವರಿಗೆ ಅಂದರೆ ಒಂದು ಎನ್ಕ್ವೈರಿಗೆ ಆರ್ಡರ್ ಕೊಟ್ಟಿದ್ದಾರೆ ಕಾಳಿಂಗ ಒಂದು ರಿಸರ್ಚ್ ಸೆಂಟರ್ ಮೇಲೆ.
ಸೊ ಈ 3 ಸಿನಿಮಾಗಳು ಇಶ್ಯೂ ಬೇಸ್ಡ್ ಆಯಿತು, ಇನ್ನು ಮತ್ತೆ ಇದೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನಿಸ್ತು ನನಗೆ. ಆ ಟೈಮಲ್ಲಿ ಈ ಒಂದು ಕತೆ ಹುಡ್ಕೊಂಡಿತ್ತು. ಇನ್ನು ಇದು ಮೇಲಿನ ಹೇಳ್ಬೇಕಂತಂದ್ರೆ ಕತೆ ಓಕೆ ಎಲ್ಲ ಚೆನ್ನಾಗಿ ಬರೆದ್ವಿ. ಏನೋ ಆಯಿತು ಅಂದರೆ ಪಾತ್ರಗಳ ಆಯ್ಕೆ, ಯಾಕಂದರೆ ಶೈಲಾ ಅನ್ನೋ ಒಂದು ಕ್ಯಾರೆಕ್ಟ್ರು ಮೋಸ್ಟ್ಲಿ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗದೆ ಇರುವಂಥ ಕ್ಯಾರೆಕ್ಟರ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ರೀಸನ್ ತುಂಬ ಇದ್ದಾವೆ. ಒಂದು ಸಿನಿಮಾದಲ್ಲಿ ಒಂದು 3 ರಿಂದ 4 ಸೀಕ್ವೆನ್ಸ್ಗಳನ್ನ ನಾವು ಪೂರ್ವಭಾವಿಯಾಗಿ ಏನೋ ಡಿಸೈಡ್ ಮಾಡಿಬಿಟ್ಟು ಮಾಡ್ತೀವಿ. ಆದರೆ ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಕೂಡ ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು. ಬಹುಶಃ ಅಕ್ಷರವಾಗಿ ನಾವು ಶೂಟ್ ಮಾಡ್ತಾ ಇರೋದ ನಾವು ರೆಡಿ ಸರ್ ಅಂತ ಹೇಳಿದಾಗ ಎಷ್ಟೋ ಸರಿ ನಾವು ಟೇಕ್ನ ಇದು ಮಾಡಿದ್ವಿ, ಆ್ಯಕ್ಷನ್ ಹಿಡಿದ್ವಿ. ಅಂದರೆ ಮೆಂಟಲಿ ತುಂಬ ಪ್ರಿಪೇರ್ ಆಗಬೇಕಿತ್ತು ಆ ಸೀಕ್ವೆನ್ಸ್ ನಾವು ಮಾಡಬೇಕಂದ್ರೆ. ಪ್ರತಿಯೊಂದು ಸೀನ್ಗಳು ಅದೇ ಥರನೇ ಇದ್ವು. ಹಾಗಾಗಿ ಅವರು ಪಕ್ಕ ಅಕ್ಷರತೆಯಿಂದ ಶೈಲಾಗಿ ಕನ್ವರ್ಟ್ ಆದರು ಕಂಪ್ಲೀಟ್ ಶೂಟ್ ಮುಗಿಯೋದು ಒಳಗೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನು ಸಂಪತ್ ಮೈತ್ರೇಯ ಮತ್ತು ಗೋಪಾಲ್ ಕೃಷ್ಣ ಸರ್ ಅವ್ರು ಬಂದಿಲ್ಲ ಇವತ್ತು. ಅವರಿಬ್ಬರದ ಆ್ಯಕ್ಟಿಂಗ್ ಬಹುಶಃ ನನಗೆ ಅವ್ರು ಬೇರೆ ಎಲ್ಲ ಸಿನಿಮಾಗಳಿಗಿಂತೂ ಈ ಸಿನಿಮಾದಲ್ಲಿ ಬೇರೆ ಥರನೇ ಬಂದಿದೆ. ಆಮೇಲೆ ಬೇರೆ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್. ಹಾಗಾಗಿ ಈ ಸಿನಿಮಾ ಕಂಪ್ಲೀಟ್ ಕಲಾವಿದರ ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ರಾಘುರಾಮನ್ ಕೊಪ್ಪ ಸರ್ ಆಗಿರ್ಬೋದು, ಬಲರಾಜ್ ವಾಡಿ ಸರ್ ಆಗಿರ್ಬೋದು, ಅವ್ರದ್ದೆಲ್ಲ ಏನು ಅವ್ರದ್ದು ಹಿಂದೆ ಏನು ಮಾಡಿದ್ರು ಆ ಒಂದು ನಟನೆಗಿಂತ ಬೇರೆದೇ ಪಾತ್ರ, ಬೇರೆ ರೀತಿಯ ನಟನೆಯನ್ನು ಮಾಡಿದ್ದಾರೆ. ಇನ್ನು ಅಶ್ವಿನಾಶನ್ ಎಲ್ಲರೂ ಎಲ್ಲ ಸಿನಿಮಾದಲ್ಲೂ ನೋಡಿರ್ತೀರ, ಒಂದು ಪಾತ್ರ ಇದ್ದೇ ಇರುತ್ತೆ ಅವರಿಗೆ ಪ್ರತಿ ಇದ್ರಲ್ಲೂ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಅವ್ರಿಗೆ ಒಂದು ಪಾತ್ರ ಇರುತ್ತೆ. ಅವ್ರದ್ದು ಕೂಡ ಪೊಲೀಸ್ ಇದ್ರೂ ಕೂಡ ಇದರಲ್ಲಿ ಬೇರೆ ಥರ ಹೋಗುತ್ತೆ ಅವ್ರದ್ದು ಒಂದು ರೋಲು. ನಂತರ ಇನ್ನೊಂದು ಮೇನ್ ಅಂತಂದರೆ ನಾನು ಸಾಗರ್ ಆಗ್ಬೋದು, ಆಮೇಲೆ ಅಕ್ಷಯ್ ಸರ್ ಆಗಿರ್ಬೋದು, ನಾವೆಲ್ಲ ಮಾತಾಡ್ತಾ ಇರೋದ ಸ್ಕ್ರೀನ್ ಪ್ರೆಸೆನ್ಸ್ ಯಾರು ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ, ಫಿಟ್ ಆಗಿದೆ ಅಂತ ಹೇಳಿದ್ರೆ ನಾವು ಫಸ್ಟ್ ನೆನಪು ಬರ್ತಿದ್ದೆ ಉತ್ಪಲ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದಾಗ ಓಕೆ ಈ ಸಿನಿಮಾ ಮುಗ್ದೋಗ್ಬಿಡುತ್ತೆ ನಮಗೆ ಅಂತ. ಅಂದರೆ ನಾವೇ ಎಡಿಟಿಂಗ್ ಕೂತಾಗ ನಮಗೆ ಆ ಥರ ಅನಿಸಿದೆ. ಇನ್ನು ನಮಗೆ ವಿನಯಣ್ಣ ಆಗಿರ್ಬೋದು, ಎಲ್ಲ ಪಾತ್ರಗಳ ಜೊತೆಗೆ ಒಂದು ಮೋರಲ್ ಸಪೋರ್ಟ್ ಆಗಿ ನಿಲ್ತಾರೆ ಎಲ್ಲ ಒಂದು ಇದರಲ್ಲೂ ನಮಗೆ ಪ್ರಾಜೆಕ್ಟಲ್ಲೂ. ಇನ್ನು ತಾಂತ್ರಿಕ ವರ್ಗದ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಮೇನ್ DOP ಒಂದು ಸರಿ ಸ್ಕ್ರಿಪ್ಟ್ ಮುಗಿದು ನಾವು ಡಿಸ್ಕಷನಿಗೆ ಕೂತವರು ಸಿನಿಮಾ ಮುಗಿಯೋ ತನಕ ಡಿಸ್ಕಷನ್ ಹಂಗೆ ಇತ್ತು. ಪೋಸ್ಟ್ ಪ್ರೊಡಕ್ಷನ್ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ, ಬೇಕು ಇದು ಬೇಡ ಅಂತೇಳಿ. ಅಷ್ಟರ ಮಟ್ಟಿಗೆ ಒಬ್ಬ ಡೈರೆಕ್ಟರ್ ಎಷ್ಟು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟು ಇನ್ವಾಲ್ವ್ಮೆಂಟು ಸಾಗರ್ದಿತ್ತು. ಅದು ಈಗ ನೋಡ್ತಿರ್ಬೋದು ಸೀನಲ್ಲಿ. ಅಂದರೆ ಇದು ಜಸ್ಟ್ ನಾವು ಟೈಟಲ್ಗೋಸ್ಕರ ಒಂದಷ್ಟು ದೃಶ್ಯಗಳನ್ನ ಕಟ್ ಮಾಡಿರೋದು, ಬಟ್ ಸಿನಿಮಾ ಬೇರೆ ಥರನೇ ಇದೆ. ಆ ದೃಶ್ಯ ಕಟ್ಕೊಡೋಕೆ ನಮ್ಗೆ ತುಂಬ ಹೋಮ್ವರ್ಕ್ ಇತ್ತು, ಅದೆಲ್ಲ ನೀಟಾಗಿ ನಿಭಾಯಿಸಿದ್ದಾರೆ ಸಾಗರ್. ಇನ್ನು ಅಕ್ಷಯ್ ಸರ್ ಹೇಳ್ಬೇಕಂದ್ರೆ ನಮ್ಮ ಫಸ್ಟ್ ಸಿನಿಮಾ ಹೊಂಬಣ್ಣ ಎಡಿಟರ್ ಅವರು, ನಾಟ್ ಓನ್ಲಿ ಎಡಿಟರ್ ಅವರು, ಸ್ಕ್ರಿಪ್ಟ್ ಒಳ್ಳೆ ನಾಲೆಡ್ಜ್ ಇದೆ, ಕಟ್ಸ್ಗಳನ್ನ ಯಾವ ಥರ ಕೊಡಬೇಕು, ದೃಶ್ಯಗಳು ಹೇಳಬೇಕು ಅನ್ನೋದು. ಇಡೀ ಸಿನಿಮಾದಲ್ಲಿ ನಮಗೆ ಒಂದು 30% ಡೈಲಾಗ್ ಇದೆ ಅಷ್ಟೇ. ವಿಜುವಲ್ಸೇ ಮಾತಾಡಬೇಕು ಅನ್ನೋದು ನಾವು ಮಾತಾಡ್ಕೊಂಡಿದ್ದು. ವಿಜುವಲ್ಸ್ ಮಾತಾಡಬೇಕು, ಡೈಲಾಗ್ ಬೇಡ, ಇಷ್ಟೇ ಇರಬೇಕು, ವಿಜುವಲ್ಸೇ ಮಾತಾಡಲಿ ಅಂತ ಹೇಳಿ. ಸೊ ಅದು ಇದ್ರಲ್ಲಿ ಕಡಿಮೆ ಆಗಿದೆ, ನಾವೇನು ಅಂದ್ಕೊಂಡಿದ್ದೀವಿ ಅದು. ಮತ್ತು ಕಂಪ್ಲೀಟ್ ಸೌಂಡು ಸಿಂಗ್ ಸೌಂಡ್ ಮಾಡಿದ್ದು ಮಿತ್ರ ಮಧ್ಯಸ್ಥ ಅಂತೇಳಿ ಬಂದಿಲ್ಲ. ಅದು ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮು ಸತೀಶ್ ಆಚಾರ್ಯ ಇರ್ಬೋದು, ಸಂದೀಪ್ ಆಗಿರ್ಬೋದು, ಪೃಥ್ವಿ ಹೊಸಗದ್ದೆ, ಸೊ ಎಲ್ಲರದ್ದು ಎಫರ್ಟ್ ಇರೋದ್ರಿಂದ ನಮಗೆ ಈ ಒಂದು ಔಟ್ಪುಟ್ ಇಷ್ಟು ನೀಟಾಗಿ ಬಂದಿದೆ. ಸೊ ತಿಮ್ಮನ ಮಟ್ಟಗಳಿಗೆ ಎಷ್ಟು ಸಹಕಾರ ಇತ್ತು ಮಾಧ್ಯಮದವರಾಗಿರ್ಬೋದು, ಇವ್ರದ್ದು ಸಪೋರ್ಟು. ಸೊ ಹಂಗೆ ಕಂಟಿನ್ಯೂ ಆಗಲಿ ಅಂತ ಇದು ಮಾಡ್ತೀನಿ. ಮೋಸ್ಟ್ಲಿ ನಾನು ಜಾಸ್ತಿ ಮಾತಾಡೋಕ್ಕಿಂತ ಕಲಾವಿದರು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಕಲಾವಿದರು ಸಿನಿಮಾ. ರಕ್ಷಿತ್, ಇದು ಯಾವ ಜಾನರ್ ಸಿನಿಮಾ? ಇದು ಡ್ರಾಮಾ ಥ್ರಿಲ್ಲರ್. ಡ್ರಾಮಾ ಥ್ರಿಲ್ಲರೇ ಇದೆ. ಅಂದರೆ ಡ್ರಾಮಾ ಥ್ರಿಲ್ಲರೇ ನಾವು ಬೇರೆ ಥರ ಹೇಳಲಿಕ್ಕೆ ಹೊರಟಿದ್ವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದೋ ಲೈಂಗಿಕ ಕಾರ್ಯಕರ್ತೆ ಸಿನಿಮಾ ಅಂತ ಅನ್ಕೊಬೋದು, ಬಟ್ ಅದಿಲ್ಲ. ಸಿನಿಮಾ ಎಂಡಾಗಿ ಮುಗಿಯೋದ್ರೊಳಗೆ ನಾವು ಅವ್ಳು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಸೊ ಆ ರೀತಿಯಾದ ಒಂದು ಸಿನಿಮಾ. ಅಲ್ಲೊಂದು ರೆಡ್ ಶಾಲ್ ಏನೋ ಇದು ಮಾಡಿದ್ದಾರೆ, ಕಲರು ಹೆಡ್ನಲ್ಲಿ ಏನಾದ್ರು ನಕ್ಸಲೈಟ್ ಮಾಡಿದಾರೆ ಅಂತ? ಇಲ್ಲ, ಈ ಸಿನಿಮಾದಲ್ಲಿ ನಕ್ಸಲಿಸಮ್ನ ನಾವು ತುರ್ಕಿಲ್ಲ. ನಕ್ಸಲಿಸಮ್ನ ಒಂದು ತುಣುಕು ಬಂದು ಹೋಗುತ್ತೆ, ಬಟ್ ನಕ್ಸಲಿಸಮ್ ತುರ್ಕಿಲ್ಲ. ನಾನು ಹೇಳಿದ್ರೆ ಇಶ್ಯೂ ಬೇಸ್ಡ್ ಬೇಡ ಅಂತಲೇ ನಾನು ಈ ಸಿನಿಮಾ ತಗೊಂಡಿದ್ದು. ಶೈಲಾ ಕತೆ ಹೇಳ್ಬೇಕಿತ್ತು, ಹಾಗಾಗಿ ಶೈಲೆಯಿಂದ ಬಿದ್ದಿರೋದ್ರಿಂದ ಬೇರೆ ಯಾವುದು ಇದಿಲ್ಲ, ಇಶ್ಯೂ ಬೇಸ್ಡ್ ಇಲ್ಲ. ಇಲ್ಲೂ ಮಲೆನಾಡು ಮತ್ತೆ ಮಳೆ ಕಾಮನ್ ಆಗಿರುತ್ತಾ? ಇಡೀ ಸಿನಿಮಾ ನಾವು ತಿಮ್ಮನ ಮಟ್ಟೆಗಳಾದ್ರೆ ನಾವು ಮಾಡಿದ್ದೆಲ್ಲ ಆರ್ಟಿಫಿಷಿಯಲ್ ರೇನ್, ಬಟ್ ಅದು ಪಕ್ಕ ರಿಯಲ್ ರೇನ್ ಥರನೇ ಅಂತ ಎಲ್ಲರೂ ಹೇಳಿದ್ರು. ಬಟ್ ಇದ್ರಲ್ಲಿ ನಾವು ರಿಯಲ್ ರೇನಲ್ಲೇ ಶೂಟ್ ಮಾಡಿದ್ವಿ. ಕೆಲವೊಂದು ಪೋರ್ಷನ್ನು ನಮಗೆ ಗೊತ್ತಲ್ಲ, ಮಲೆನಾಡಲ್ಲಿ ಮಳೆ ಬಂದು ನಿಂತೋಗ್ತಿತ್ತು, ನಾನು ಕಂಟಿನ್ಯೂಟಿ ಮ್ಯಾಚ್ ಮಾಡಬೇಕು, ಅದಕ್ಕಂತ ಒಂದಷ್ಟು ತಂದು ಇಟ್ಕೊಂಡಿದ್ದೆ. ಬಟ್ ಆ ಇಂಟೆನ್ಸಿಟಿ ನಾವು ಮಾಡ್ಬೇಕಾದ್ರೆ ವೆಯ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ಒಂದು ಸೀನ ನಾವು ಶೂಟ್ ಮಾಡಿ 3-4 ದಿನ ಶೂಟ್ ಮಾಡಿದ್ವಿ. ಇವ್ರ ಕೋರ್ಸ್ ಅಂದೆ, ಫಸ್ಟ್ ದಿನ ಸ್ಟಾರ್ಟ್ ಮಾಡಿದ್ವಿ, ಲಾಸ್ಟ್ ದಿನ ತನಕ ಹೋಯ್ತು. ಆ ಮ್ಯಾಚ್ ಮಾಡಬೇಕಿತ್ತು ಆ ಸೀನ್ಗಳನ್ನ. ಹಾಗಾಗಿ ಎಲ್ಲೆಲ್ಲ ಶೂಟ್ ಆಗಿದೆ? ಇದು ನಮ್ಮದು ತೀರ್ಥಹಳ್ಳಿ ಮತ್ತು ಕುಂದಾಪುರ ಬಾರ್ಡರ್. ಸಂಪೂರ್ಣ ಸಿನಿಮಾ ಒಂದೇ ಒಂದು 25 ಕಿಲೋಮೀಟರ್ ಲೊಕ್ಯಾಲಿಟಿಲೇ ಆಗಿದೆ.
ಇಲ್ಲಿ ಸಾಮಾಜಿಕ ಸಮಸ್ಯೆ ಇಲ್ಲ ಅಂದರೆ ಬೇರೆ ಏನು ಹೇಳೋಕೆ ಹೊರಟಿದ್ದೀರಾ ಈ ಸರಿ? ಇಲ್ಲ ಅಂದ್ರೆ ಲೈಕ್ ಈಗ ಏನಾಗುತ್ತೆ ಅಂದ್ರೆ ನಾನು 3 ಸಿನಿಮಾದಲ್ಲೂ ಒಂದೊಂದು ಇಶ್ಯೂ ಬೇಸ್ ಇಟ್ಕೊಂಡ್ವಿ ಈ ತರ ಆಗ್ಬೇಕು ಇರುತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಸೈಲೆಂಟ್ ಕತೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಾಗ್ಲಿ ಅಥವಾ ಹಿಂಗೆ ಅವಳಿಗೆ ತಪ್ಪಾಗೋಯ್ತು ಅನ್ನೋದಲ್ಲ, ಒಂದು ಕತೆ ಹೇಳ್ಬೇಕು. ನಾವು ಒಂದು ಯಾವುದೋ ಒಂದು ಕತೆ ನಾವು ಬುಕ್ ಓದಿದಾಗ ಓಕೆ ಇದೊಂದು ಕತೆ ಹಿಂಗಿತ್ತು ಅಂತ ಏನು ಅನ್ಕೋತೀವಿ. ಅಂದ್ರೆ ನಮ್ದು ಕೆಲವೊಬ್ರು ಇರ್ತಾರೆ, ನನ್ನ ಲೈಫ್ ಹಿಂಗೆ ಹೋಗಿ ನಾನು ಒಪ್ಕೊಂಡಿದ್ದೀನಿ ನಾನು ಹಿಂಗೆ ಬದುಕೋದು ಅಂತೇಳಿ. ಬಟ್ ನಾನು ಹಿಂಗೆ ಬದುಕೋದು ಅನ್ನೋದು ಏನಕ್ಕೆ ಅನ್ನೋದು ಆ ಕತೆ. ಹೌದು ನಾನು ಹಿಂಗೆ ಬದುಕ್ತಾ ಇದ್ದೀನಿ ಅಂತ ನಾನು ಹೇಳ್ತೀವಿ, ಬಟ್ ಹಿಂಗೆ ಬದುಕ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ನಡೆದಿರುತ್ತೆ. ಅವಳಿಗೆ ಪಾಸಿಟಿವ್ ನಡೆದಿರ್ಬೋದು, ನೆಗೆಟಿವ್ ನಡೆದಿರ್ಬೋದು, ಅಥವಾ ಇನ್ನೊಬ್ಬರ ಒತ್ತಾಯ ಇರ್ಬೋದು, ಅಥವಾ ಏನು ವಿಧಿ ಅಂತ ನಾವು ಕರಿತೀವಿ ಹಂಗಿರ್ಬೋದು. ಆ ಕಂಪ್ಲೀಟ್ ಕಥೆನ ಶೈಲ ಪಾತ್ರದ ಮೂಲಕ ಹೇಳ್ತೀವಿ. ಈ ಕತೆ ಹುಟ್ಕೊಂಡಿದ್ದೆಲ್ಲಿ ಅಂದರೆ ಇದು ನೈಜ ಘಟನೆನಾ ಅಥವಾ ನಿಮ್ಮ ತಲೆಯಲ್ಲಿ ಕಾಲ್ಪನಿಕವಾಗಿ ಏನಾದರೂ ಹೊಡಿತಾ ಹೇಗಿದೆ? ಇಲ್ಲ, ಇದು ನಂಗೆ 2012-13 ಬೊಮ್ಮಣ್ಣ ಕತೆ ಮಾಡ್ತಾ ಇರುವಾಗ ಒಂದಷ್ಟು ಸಂಗತಿಗಳು ಇತ್ತು. ಅಂದ್ರೆ ಒಂದೇ ಕತೆ ಅಂತಲ್ಲ, ಒಂದು 5-6 ಸೀಕ್ವೆನ್ಸ್ ಅಂತ ಅನ್ಕೊಂಬಿಡಿ. ಅವೆಲ್ಲ ಸೇರಿಸ್ಬಿಟ್ಟು ಒಂದು ರೂಪ ಕೊಟ್ಟಿವಿ. ನೀವು ನೋಡಿದ್ದು? ನಾನು ನೋಡಿದ್ದು ಕೇಳಿದ್ದು ಎಲ್ಲ ಇದೆ ಅದರಲ್ಲಿ. ಕೊಡಿ. ಈ ಸಿನಿಮಾ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಪಾತ್ರ ಮಾಡ್ಲಿಕ್ಕೆ ಸಿಗುತ್ತೋ, ಈ ಥರ ಕತೆ ಸಿಗುತ್ತೋ ಗೊತ್ತಿಲ್ಲ. ಹೇಗೆಂದರೆ ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಯಾಕೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂದರೆ, ನಾವು ಪಾತ್ರಧಾರಿಗಳು ಸಿನಿಮಾ ನೋಡೋದು ಸ್ವಲ್ಪ ಕ್ಲೀಶೆಗೆ ಹೋಗ್ಬಿಟ್ಟಿದ್ದೀವಿ, ಸ್ಟೀರಿಯೋ ಟೈಪಲ್ಲಿ ಬದುಕ್ತಿದ್ದೀವಿ. ಒಂದು ನಾಯಕಿ, ಒಂದು ಮಹಿಳೆ ಅಂದರೆ ಈ ಥರದವ್ರದ್ದೇ ಕತೆಗಳನ್ನ ತಗೊಂಡು ಪ್ರಧಾನ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಹೆಣ್ಮಕ್ಳು ಇವತ್ತಿಗೂ ಗೊತ್ತಿಲ್ಲ, ಮಲೆನಾಡ ಮೂಲೆಯಲ್ಲಿ ಒಂಟಿ ಮನೆಯಲ್ಲಿ ಇನ್ನೆಲ್ಲೋ ವಾಸ ಮಾಡುವಂತಹ ಹೆಣ್ಣು ಮಗಳು ಕತೆ ಹೇಳಬೇಕು ಅಂತ ರಕ್ಷಿತ್ ಹೊರಟಿದ್ದಾರೆ ನಿರ್ದೇಶಕರು. ಇಷ್ಟು ಸಿನಿಮಾಗಳು, ಅವರ ಕಥಾ ಪುಸ್ತಕಗಳು ಯಾವಾಗಲೂ ಕಾಡು ಮೇಲಿತ್ತು, ಪರಿಸರದ ಮೇಲಿತ್ತು. ಈಗ ಹೆಣ್ಣಿನ ಬಗ್ಗೆ ಅವರು ಯೋಚನೆ ಮಾಡಿದ್ದು ನೋಡಿ ನನಗೆ ಮೊದಲು ತುಂಬ ಖುಷಿಯಾಗಿದ್ದು ರಕ್ಷಿತ್ ಅವರ ಯೋಚನೆಗೆ. ಶೈಲಾ ಅನ್ನೋ ಪಾತ್ರ ಕಟ್ಟಿ ಆ ಶೈಲಾ ಅನ್ನೋ ಪಾತ್ರದ ಸುತ್ತ ಒಂದು ಸಿನಿಮಾ ನೋಡಿ ಬೇಡ ಹೆಚ್ಚು, ಶೈಲಾ ಒಬ್ಬಳೆ ತಲೆಯಲ್ಲಿರಲಿ. ತುಂಬ ಹೋಮ್ವರ್ಕ್ ಮಾಡಿಕೊಂಡು ನನಗೆ ಜಾಸ್ತಿ ಕ್ಯಾರೆಕ್ಟರ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ. ಅವ್ರು ಹೇಳ್ತಾರೆ ಅದು ನಂಗೆ ಜಾಸ್ತಿ ಸಮಯ ಅಂತ, ಆದರೆ ನಾನು ತುಂಬ ಇನ್ನೂ ಸಮಯ ತಗೊಳ್ತೀನಿ ಒಂದು ಕ್ಯಾರೆಕ್ಟರೈಸೇಷನ್ಗೆ. ನೀವು ಮೊದಲು ಈ ಥರ ಯೋಚನೆ ಮಾಡಿದ್ರೆ ಈ ಸಾಲೆ ನೋಡಿ, ಇಷ್ಟು ಜನ ಗಂಡು ಮಕ್ಕಳ ಪೈಕಿ ನಾನು ಒಬ್ಬಳೆ ಹುಡುಗಿ ಕೂತಿರೋದು. ಆದರೆ ನಾನು ಕಂಫರ್ಟಬಲ್ ಆಗಿದ್ದೀನಿ, ಯಾಕಂದರೆ ನಾವು ರಂಗಭೂಮಿಯವರು ನಾವು ತುಂಬ ಟ್ರಾವೆಲ್ ಹಿಂಗೆ ಮಾಡ್ತೀವಿ, ಕಂಫರ್ಟಬಲ್ ಆಗಿರ್ತೀವಿ. ಆದರೆ ಇಡೀ ಸಿನಿಮಾದಲ್ಲೂ ಕೂಡ ಶೈಲಾ ಅನ್ನೋ ಒಂದು ಕತೆ ಹೇಳಕ್ಕೆ ಎಷ್ಟು ಪುರುಷ ಪ್ರಧಾನ ಪಾತ್ರಗಳು ಬರುತ್ತೆ, ಎಷ್ಟೆಲ್ಲ ವ್ಯವಸ್ಥೆ ಬರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ, ಅಲ್ಲೂ ಕೂಡ ಶೈಲಾ ಪಾತ್ರ, ಅಲ್ಲೂ ನಮ್ಮ ಸೆಟ್ಟಲ್ಲಿ ಹೆಚ್ಚು ಹೆಣ್ಮಕ್ಳು ಇಲ್ದಿರೋ ಸೆಟ್ಟು ಅಂತನೂ ನನಗೆ ಫೀಲ್ ಆಗಲಿಲ್ಲ. ಕತೆ ಎಲ್ಲ ಸಿನಿಮಾ, ಈ ಸಾಗರ್ ಸರ್ ಇಂದ ಹಿಡಿದು ಸಂಪತ್ ಸರ್, ಅಶ್ವಿನ್ ಸರ್ ವರ್ಗು ಕೂಡ ಪಾತ್ರ, ಮಳೆ, ಮೋಡ ಇದ್ರ ಜೊತೆನೇ ಎಲ್ಲ ಟ್ರಾವೆಲ್ ಮಾಡಿರೋದು. ನಿಜವಾದ ಮೋಡ ಜೊತೆನೆ, ನಿಜವಾದ ಮಳೆ ಜೊತೆನೆ ನಾವು ಟ್ರಾವೆಲ್ ಮಾಡಿದ್ದೀವಿ. ಹೇಗೆ ಅಂದರೆ ನಮ್ಮ ಪಚೀತಿ ಆ್ಯಕ್ಟರ್ದು ಹೇಗೆ ಅಂದರೆ ಸಿಂಗ್ ಸಾಂಗ್ಗಳು ಮಾಡ್ತಿದ್ದಾರೆ. ಮಳೆ ಬೇಕು ಸಾಗರ್ ಸರ್ಗೆ, ಆ್ಯಕ್ಷನ್ ಹೇಳ್ತಾರೆ, ಆ್ಯಕ್ಷನ್ ಹೇಳೋದು ನಾವು ಟೇಕ್ ಮಾಡೋಷ್ಟ್ರಲ್ಲಿ ಮಳೆ ನಿಂತೋಗ್ಬಿಡುತ್ತೆ, ನಮ್ಮ ಮರ್ತೋಗ್ಬಿಡುತ್ತೆ. ನಾವು ಸ್ವಲ್ಪ ಮೆಥಡ್ ಆ್ಯಕ್ಟ್ರು ಹೋಗ್ಬಿಡುತ್ತೆ, ಫ್ಲೋ ಹೋಗ್ಬಿಡುತ್ತೆ. ಬೇಡ ಕಷ್ಟ, ಯಾರಿಗೆ ಹೇಳೋದು ನಮ್ಮ ಕಷ್ಟನ, ಮತ್ತೆ ನಾನು ಸಖತ್ತಾಗಿ ಹೇಳಿರ್ತೀನೋ ಏನೋ ಬಂದಿರುತ್ತೆ, ಅವಾಗ ಮಳೆ ಇರಲ್ಲ, ಇಲ್ಲ ಕಂಟಿನ್ಯೂಟಿ ಬ್ರೇಕ್ ಆಗ್ಬಿಡುತ್ತೆ ಅಂತ. ಆದ್ರೂ ಕೂಡ ಎಲ್ಲೂ ಕಾಂಪ್ರೋ ಆಗದೆ, ಸಾಗರ್ ಸರ್ ಆಗ್ಬೋದು, ರಕ್ಷಿತ್ ಅವ್ರು ಆಗ್ಬೋದು, ಇಲ್ಲ ಬರೋವರೆಗೂ ಬಿಡದೆ ಬೇಕೇ ಬೇಕು ಇದು ಅಂತ ಮಳೆಗೂ ಕಾದು. ಮಳೆನೂ ಈ ಸಿನಿಮಾದಲ್ಲಿ ನಮ್ಮಗಳ ಜೊತೆ ನಿಜವಾದ ಪ್ರಮುಖ ಪಾತ್ರ ವಹಿಸಿರೋದು ಮಳೆ. ಮಳೆ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ ಎಲ್ಲರೂ ಅಷ್ಟೇ. ಸೊ ಮಳೆನೂ ಸಹ ನಮಗೆ ಸಪೋರ್ಟ್ ಮಾಡಿ, ಒಂದು ಮಳೆ ಹೆಸರಿಂದನೇ ಈ ಟೈಟಲ್ ಶುರು ಆಗ್ತಿದೆ ಅಂತ ಅಂದ್ರೆ ಮಳೆನೂ ಕೂಡ ಒಂದು ಪಾತ್ರ. ಅಲ್ಲೂ ಕೂಡ ಪರಿಸರನ ಹೇಳ್ತಾ ಇದ್ದಾರೆ, ಮೋಡ ಮಳೆ. ಅದ್ರ ಜೊತೆ ಒಂದು ಹೆಣ್ಣನ್ನ ಈ ಸಿನಿಮಾದಿಂದ ತಂದಿದ್ದಾರೆ. ಇನ್ನು ನನ್ನನ್ನ ಎಲ್ಲ ಆಲ್ಮೋಸ್ಟ್ ಯಾಕೆ ನೀವು ಕಮರ್ಷಿಯಲ್ ಸಿನಿಮಾಗಳು ಮಾಡಲ್ಲ, ಆರ್ಟ್ ಸಿನಿಮಾದಲ್ಲೇ ಮಾಡ್ತೀರಾ ಅಂತ ಕೇಳಿದವ್ರು ಉಂಟು. ನನಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು. ಒಳ್ಳೆ ಪಾತ್ರಗಳು ಅಂತಂದ್ರೇನು, ಅವಿತುಕೊಂಡಿರುವಂತಹ ಒಂದಷ್ಟು ಹೆಣ್ಣು ಮಕ್ಕಳ ಕಥೆಗಳನ್ನ ನಾನು ನಟಿಯಾಗಿ ಹೇಳಬೇಕು.
ಇದು ನಟಿಯಾಗಿ ನನಗಿರುವ ಒಂದು ದಾಹ, ಇದು ಎಲ್ಲ ನಿರ್ದೇಶಕರು ಇರುತ್ತಾ? ಒಂದು ಹೆಣ್ಣಿನ ಒಂದು ಪ್ರತಿಭಟನೆ ಏನಿದೆ, ಮೌನ ಏನಿದೆ, ಅದನ್ನ ತೆರೆ ಮೇಲೆ ಹೇಳ್ಬೇಕು ಅನ್ನೋದು ಇರುತ್ತಾ? ಅದು ರಕ್ಷಿತ್ ಅವರಿಗಿತ್ತು. ನನಗೆ ಸ್ಕ್ರೀನ್ ಪ್ಲೇ ಕತೆನೇ ಈ ಸಿನಿಮಾ ನಾನು ಮಾಡ್ತೀನಿ ಬೋಲ್ಡ್ ಅಂತ ಹೇಳಿದ್ರಿ, ಅದು ನಿಮ್ಗೆ ಇಲ್ಲಿ ಅನ್ಸ್ಬೋದು. ಆದ್ರೆ ಇಡೀ ಸಿನಿಮಾ ನೋಡಿದ್ರೆ ಒಂದು ಕತೆ ನನ್ಗೆ ಇಷ್ಟ ಆದ್ರೆ, ಆ ಪಾತ್ರ ಇಷ್ಟ ಆದ್ರೆ, ಹೌದು ಈ ತರ ಹೆಣ್ಮಕ್ಳು ಪಾತ್ರ ನಾವು ನಟಿಯಾಗಿ ಮಾತಾಡ್ಬೇಕು, ನಟಿಸ್ಬೇಕು ಅಂತೇಳಿ ಎಲ್ಲಾ ರಿಜಿಡ್ನೆಸ್ನು ಆಚೆ ಆಗ್ಬಿಡ್ತೀವಿ. ನಾವು ಆಕ್ಟರ್ ನಾವು ಈ ಫೀಲ್ಡಿಗೆ ಬಂದಿದ್ದೀವಿ ಅಂದ್ರೆ ನಾವು ಮಾತಾಡ್ಬೇಕು ಪಾತ್ರದ ಮೂಲಕ, ಅದು ಪ್ರಾಮಾಣಿಕವಾಗಿ. ಯಾವುದೇ ವಲ್ಗರ್ ಇಲ್ಲ, ಕ್ಲೀಶೆ ಇಲ್ಲ. ಅದಕ್ಕೆ ಅವಶ್ಯಕತೆ ಏನಿದೆ ಚಿತ್ರಕಥೆಗೆ ಅದನ್ನ ಇಡೀ ಸೆಟ್ ಕೂಡ ಅದನ್ನ ಕಟ್ಕೊಡಕ್ಕೆ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡಿದೆ. ಅದ್ರ ಜೊತೆ ಕೋ ಆರ್ಟಿಸ್ಟ್ ಸಂಪಜ್ಜಿ ಆಗ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಾಗ್ಬೋದು, ತುಂಬಾ ಸಪೋರ್ಟಿವ್ ಆಗಿ ನಿಂತು ನಾವು ಆ ಪಾತ್ರನ ಆಚೆ ತರಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಇವತ್ತೇ ಫಸ್ಟ್ ನೋಡಿದ್ದು, ನಾನು ಕಾತುರದಿಂದ ಕಾಯ್ತಿದ್ದೀನಿ ಹೇಗ್ ಬಂದಿದೆ ಅಂತೆಲ್ಲ ನೋಡ್ಲಿಕ್ಕೆ. ಮೋಡ ಮಳೆ ಜೊತೆ ಶೈಲಾ ನೋಡ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಕೊನೆ ಹಂತದವರೆಗೂ ಇರಲಿ. ಶೈಲಾ ಅನ್ನೋ ಪಾತ್ರನ ಇವ್ರು ನೋಡಿರ್ತಾರೆ ನಿರ್ದೇಶಕರು ನೋಡ್ಬಿಟ್ಟು ಒಬ್ರು ಆಕ್ಟರ್ ಹೇಳ್ತಾರಲ್ಲ, ಅವ್ರು ಹೇಳುವಾಗ ಒಂದ್ ಸ್ವಲ್ಪ ಇವರು ಹೆಂಗೆ ಅಂತಂದ್ರೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ನಾಚಿಕೆ ಸ್ವಭಾವದವರು. ಅಂದ್ರೆ ಏನು ಒಬ್ಬರೇ ಹೇಳಲ್ಲ, ಇದು ಹಂಗೆ ಹಿಂಗೆ 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 ಅಂದ್ಬಿಟ್ಟು ತಲೆ ಹುಳ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಸಂಪೂರ್ಣವಾಗಿ ಹೇಳಲ್ಲ. ಆಮೇಲೆ ನಾನು ಹುಡ್ಕೊಂಡು ಹೋದೆ ಶೈಲಾ ಅನ್ನೋ ಪಾತ್ರನ ಮಲ್ನಾಡ್ಗೆ ಹೋಗ್ಬಿಟ್ಟು. ಆಮೇಲೆ ನಾನು ಯಾವ್ದಾದ್ರು ಪಾತ್ರಗಳು ನೋಡಿ ಇವಳು ಹಿಂಗೆ ಇರ್ಬೋದಾ, ಇವಳೇ ಆಗಿರ್ಬೋದಾ, ಇವ್ರು ಯಾಕಾಗಿರ್ಬಾರ್ದು. ಎಲ್ಲಾದ್ರೂ ಆ ಕಡೆ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ ಕಡೆ ಹೋದ್ರೆ ಯಾವ್ದಾದ್ರು ಒಂದು ಬ್ಯಾಸ್ಕೆಟ್ ಇಟ್ಕೊಂಡು ಸಂತೆ ಬಂದಿದ್ದು ಹುಡುಗಿ ಶೈಲಾ ನೋಡ್ತಿದ್ದೆ. ಆದ್ರೆ ಅಂತರಾಳನ ಹಿಡಿಯೋದಿತ್ತಲ್ಲ, ಅದು ಸ್ವಲ್ಪ ಡೈರೆಕ್ಟರ್ಗೆ ತಲೆ ತಿಂದು 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 ನಾವು ಕಂಡುಕೊಂಡಿರೋದು. ಸಾರಿ ನನ್ಗೆ ಕೇಳಿಸ್ಲಿಲ್ಲ. ಕಮರ್ಷಿಯಲ್ ಸಿನಿಮಾಗಳನ್ನ ನೀವು ಬಿಟ್ಟಿರೋದು ಅಭಿನಯಕ್ಕೆ ಜಾಸ್ತಿ. ನಾನು ಬಿಟ್ಟಿಲ್ಲ ಸರ್, ನಾನು ಬಿಟ್ಟಿಲ್ಲ. ನಾನು ಸಿನಿಮಾ ಮಾಡ್ಬೇಕು, ನಾನು ಆಕ್ಟರ್. ನನಗೆ ರಂಗಭೂಮಿ ಸಿನಿಮಾ ಎಲ್ಲರೂ ಸರಿ ನಟನೆ ಮಾಡ್ಲಿಕ್ಕೆ ಯಾವ ಮಾಧ್ಯಮ ಸಿಗುತ್ತೆ ಆ ಮಾಧ್ಯಮ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂತೀವಿ. ಆದ್ರೆ ತುಂಬಾ ಒಳ್ಳೆ ಪಾತ್ರದ ದಾಹ ಇದೆ. ಆ ತರದ ಪಾತ್ರ ಸಿಕ್ಕಿದ್ರೆ ಯಾವ ಸಿನಿಮಾನಾದ್ರೂ ಮಾಡ್ತೀವಿ. ಆರ್ಟು, ಕಮರ್ಷಿಯಲ್, ಬ್ರಿಡ್ಜು, ಪ್ಯಾರಲಲ್, ಆಮೇಲೆ ನೀವು ಹೆಸರು ಕೊಡ್ಕೊಳ್ಳಿ, ನಾವು ಸಿನಿಮಾದಲ್ಲಿ ಅಭಿನಯಿಸ್ತೀವಿ. ಕತೆ ಬರೀತೀರಾ? ಹೌದು, ನಮ್ದು 2 ಪುಸ್ತಕ ಪಬ್ಲಿಷ್ ಆಗಿದೆ. ಮಾಧ್ಯಮ ಮಿತ್ರರಿಗೂ ಕೃಷ್ಣರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಂದಿದು 4ನೇ ಸಿನಿಮಾ. ಫಸ್ಟು ನಿಮಗೆಲ್ಲ ಗೊತ್ತು, ಸೋಡಾ ಬುಟ್ಟಿ ಅನ್ನೋ ಒಂದು ಸಿನಿಮಾದಲ್ಲಿ ಪ್ರೊಡಕ್ಷನ್ ಮಾಡಿ ಹೀರೋ ಆಗಬೇಕು. ಆ್ಯಂಡ್ 2ನೇ ಸಿನಿಮಾ ಕಮರಟು ಚೆಕ್ ಪೋಸ್ಟ್. 3ನೇ ಸಿನಿಮಾ ಸಖತ್ತಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಇದು ನನ್ನ 4ನೇ ಸಿನಿಮಾ. ಎಲ್ಲರಿಗೂ ಒಂದು ಆರ್ಟಿಸ್ಟಿಗೆ ಒಂದು ಆಸೆ ಇರುತ್ತೆ, ನಮ್ಮೂರಲ್ಲಿ ಮಾಡಬೇಕು, ಗುರ್ಸ್ಕೋಬೇಕು, ಅಲ್ಲೆಲ್ಲ ಕಾಣಿಸ್ಕೋಬೇಕು ಅಂತ. ಬಟ್ ನನ್ನ ಅದೃಷ್ಟಕ್ಕೆ ನಮ್ಮೂರಲ್ಲ, ನನ್ನ ಮನೆತನದಲ್ಲೇ ಇದು ಶೂಟಿಂಗ್ ಆಗಿರೋದು. ಏನು ಉಳ್ಕೊಪ್ಪ ಅನ್ನೋ ಒಂದು ಪ್ಲೇಸ್ ಇದೆಯೋ ಅಲ್ಲಿ ಶೂಟಿಂಗ್ ಆಗಿದ್ದು. ಅಲ್ಲಿ ವಿಪರೀತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅತಿ ಹೆಚ್ಚು ಕರ್ನಾಟಕದಲ್ಲಿ ಮಳೆ ಬೀಳೋ ಪ್ಲೇಸ್ ಅಂದರೆ ಅದು ನಮ್ಮೂರು, ಯಡೂರು. ಉಳುಕೊಪ್ಪ, ಯಡೂರು, ಆಮೇಲೆ ಮಾಸ್ತಿಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ನಡೆಯುವಂಥ ಒಂದು ಕತೆ ಇದು. ಸೊ ಮೊದಲನೇದಾಗಿ ಫಸ್ಟಿಗೆ ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಅದು. ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಮಾಡಿಲ್ಲ. ಸೊ ಇದನ್ನು ಮಾಡ್ತೀನಿ ಅಂತ ತುಂಬ ಬಂದೋಗೋ ಕ್ಯಾರೆಕ್ಟರ್ ಇರ್ಬೋದು ಇದು. ಬಟ್ ಇಡೀ ಸಿನಿಮಾದಲ್ಲಿ ಇದೇ ಜೀವ ತುಂಬುವಂಥ ಕ್ಯಾರೆಕ್ಟ್ರು, ಕತೆಗೆ ಪೂರಕವಾದಂಥ ಒಂದು ಕ್ಯಾರೆಕ್ಟ್ರು. ಸೊ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮೂರವರು, ಅವರು ವಿಭಿನ್ನವಾದ ಈ ಕಾಡ್ ಬಗ್ಗೆ ಆಗಲಿ ಆ್ಯಂಡ್ ನಕ್ಸಲೈಟ್ಸ್ ಬಗ್ಗೆ ಆಗಲಿ ಈ ಥರದ್ದೊಂದು ಕತೆ ಮಾಡ್ತಾರೆ ಯಾವಾಗಲೂ. ಅದೊಂದು ನಮಗೆ ಇಷ್ಟ ಆಗುವಂಥ ಒಂದು ಖುಷಿ ಆಗುತ್ತೆ. ಯಾವಾಗಲೂ ಒಂದೊಳ್ಳೆ ವಿಭಿನ್ನ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ. ನಿಮಗೆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನು ಮೋಡ ಮಳೆ ಇದು ಮುಂಚೆನೇ ಟೈಟ್ಲ್ ಇಟ್ಟಿದ್ರು ಅಥವಾ ಈ ಮಳೆ ಬಂದು ಟೈಟ್ಲ್ ಇಟ್ಟಿದ್ರು ಗೊತ್ತಿಲ್ಲ.
ಎನಿ ಟೈಮ್ ನಾನು ಶೂಟಿಂಗ್ ಒಂದು 3-4 ದಿವಸ ಹೋದಾಗ ತುಂಬಾನೇ ಮಳೆ ಬರ್ತಾ ಇತ್ತು. ಮಳೆ ಹೆಂಗಿರುತ್ತೆ ಅಂದರೆ ಕಲ್ಲಲ್ಲಿ ಹೊಡೆದಂಗೆ ಇರುತ್ತೆ ಅಲ್ಲಿ, ಆ ಥರದ ಮಳೆ. ಅಕ್ಷತಾ ಪಾಂಡಪುರ ಆಗಲಿ, ಸಂಪತ್ ಸರ್ ಆಗಲಿ, ಅಶ್ವಿನ್ ಅವರಾಗಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನನ್ನ ಪಾತ್ರ ಬಂದು ಗಿರೀಶ್ ಅನ್ನೋ ಒಂದು ಆಫೀಸರು ಪಾತ್ರ. ಸೊ ಹಾಗೆ ಹರ್ಷ ಅವರು ಬಂದಿದ್ದಾರೆ, ಬನ್ನಿ ದಯವಿಟ್ಟು. ಶ್ರೀ ಹರ್ಷ ಅವ್ರು ಬಂದಿದ್ದಾರೆ. ಅವ್ರದ್ದು ಗೆಟಪ್ಪೇ ಚೇಂಜ್ ಇದೆ, ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಎಲ್ಲ ಒಂದು ಟೀಸರ್ ರಿಲೀಸ್ ಆಗಿದೆ, ಟೈಟಲ್ ರಿಲೀಸ್ ಆಗಿದೆ. ದಯವಿಟ್ಟು ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಮಾಡಿ. ಚಿಕ್ಕ ಪಾತ್ರ, ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕ್ಯಾಮ್ರಾಮನ್ ಅವರು ಹೇಳಬೇಕು, ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆಗಿರೋಂಥ ಪಾತ್ರ ಅನ್ನೋದು ಎಲ್ಲರಿಗೂ ಒಂದು ಭರವಸೆ ಮೂಡಿರುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರೋ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮದ ಹಿತೈಷಿಗಳಿಗೆ ಈಗ ತಾನೇ ನೋಡಿದ್ದೀರ ಟೈಟಲ್ ಟೀಸರ್ನ. ಈಗ ಆಲ್ರೆಡಿ ಡೈರೆಕ್ಟ್ರು ಮತ್ತು ಅಕ್ಷತ್ ಅವರು ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನನಗೆ ಇದರಲ್ಲಿ ವಿಶೇಷ ಅನಿಸಿದ್ದು ಥ್ರೂಔಟ್ ಸಿನಿಮಾ ಮಳೆಯಲ್ಲಿ ನಡೆಯುತ್ತೆ. ನೀವು ಮನೆಯಿಂದ ಹೊರಗಡೆ ಬಂದರೆ ನಿಮಗೆ ಮಳೆ ನೋಡ್ತೀವಿ. ಅಂದರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಬಂದರೆ ನಿಮಗೆ ಮಲೆನಾಡಿನ ಮಳೆಗಾಲದ ಫೀಲನ್ನು ತಂದು ಕೊಡುತ್ತೆ. ಅದು ಬಿಟ್ಟು ಪಾತ್ರದ ಬಗ್ಗೆ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಒಂದು ಕ್ಯಾರೆಕ್ಟ್ರು ಟ್ರಾವೆಲ್ ಮಾಡುತ್ತೆ, ಅದು ಎಲ್ಲಿಂದ ಟ್ರಾವೆಲ್ ಮಾಡುತ್ತೆ, ಯಾಕೆ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದೆಲ್ಲದರಿಂದ ಆಚೆಗೆ ಹೇಳಬೇಕಾಗಿರೋದು ನಾವು ರಕ್ಷಿತ್ ಅವ್ರ ಬಗ್ಗೆ. ಇದು ಮುಖಸ್ತುತಿ ಅಲ್ಲ, ಅವರು ಬೇಸಿಕಲಿ ಅವರು ಸ್ವತಃ ಬರಹಗಾರ. ಅವರು ಕಥಾ ಸಂಕಲನ ಕೂಡ ಇದೆ ಮತ್ತು ಹಿಂದೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಬರಹಗಾರ ಅಂತಾಗಲಿ ಅಥವಾ ನಾನು ಡೈರೆಕ್ಟರ್ ಅಂತಾಗಲಿ, ನಾನು ತುಂಬ ಕ್ರಿಯೇಟಿವ್ ಅಂತಾಗಲಿ ಆ ಥರದ್ದು ಯಾವುದೇ ಈಗೋನ ಇಟ್ಕೊಳ್ದೆ ಒಬ್ಬ ಕ್ರಿಯೇಟಿವ್ ಮನುಷ್ಯ ಒಂದು ಸಿನಿಮಾ ಮಾಡಿದ್ರೆ ಹೇಗಿರ್ಬೋದು ಅನ್ನೋದಕ್ಕೆ ಮಳೆ ಮೋಡ ಮತ್ತು ಶೈಲ. ಇಲ್ಲಿ ಹೆಚ್ಚಿಗೆ ನನಗೇನು ಹೇಳೋಕ್ಕೆ ಗೊತ್ತಾಗಲ್ಲ. ನಮಗೆ ಒಂಥರ ಸ್ಕ್ರಿಪ್ಟ್ ಕೊಟ್ಟು ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಅಂದಾಗ ಮಾತ್ರನೇ ನಾವು ಕಾನ್ಫಿಡೆಂಟಾಗಿ ಬರ್ತಾರೆ. ಇನ್ನು ಭಾಷಣ ಮಾಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಿಷ್ಟು ಸಿನಿಮಾ ಅಂತೂ ತುಂಬ ಚೆನ್ನಾಗಾಗಿದೆ ಅನ್ನೋದು ಗೊತ್ತಿದೆ. ಆಮೇಲೆ ಇನ್ನೊಂದು, ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಆ್ಯಕ್ಟರ್ಗಳು ತುಂಬ ಜನ ಇದ್ದಾರೆ. ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇರ್ಬೋದು, ಬಾಲರಾಜ್ ವಾಡಿ ಅವರು ಇರ್ಬೋದು, ಅಕ್ಷತಾ ಮೇಡಮ್ ಅವರು, ಉತ್ಪಲ್, ಅಶ್ವಿನ್ ಅವರು, ರಘುರಾಮನ್ ಕೋಪ. ಸೊ ಹೀಗೆ. ಆಮೇಲೆ ವಿನಯ್ ಸರ್ ನಮ್ಮ ಸಿನಿಮಾಗೆ ಅಲ್ಲಿ ತುಂಬ ಸಪೋರ್ಟ್ ಮಾಡಿದಂಥವ್ರು ಎಲ್ಲ ಥರದಲ್ಲ. ಅವರು ವೆಹಿಕಲ್ಗಳಿರ್ಬೋದು ಅಥವಾ ಅಲ್ಲಿ ಲೋಕಲ್ ಪರ್ಮಿಷನ್ಸು, ಆ ಶೂಟಿಂಗ್ಗೆ ಅಲ್ಲಿ ನಿಂತ್ಕೊಂಡು ಎಲ್ಲ ನಿಭಾಯಿಸಿ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇನ್ನು ಹಾಗೆ ಪಾಸ್ ಆನ್ ಮಾಡಿ. ಇನ್ಸ್ಪೆಕ್ಟರ್, ಇವಾಗ ಬೆಳಗ್ಗೆ ಅಷ್ಟೇ ಹೇಳ್ತಾರೆ ನಮ್ಮ ಪೊಲಿಟಿಷಿಯನ್ ಇದರಲ್ಲಿ ಅಂತ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಮಿಲಿಟರಿ ಕೈ ಥರ ಕಾಣಿಸ್ತೀರಾ. ಏನು ಪಾತ್ರ? ಎಲ್ಲಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ. ಸೊ ನನಗೆ ರಕ್ಷಿತ್ ಸರ್ ಪರಿಚಯ ಆಗಿದ್ದು ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಒಬ್ಬ ನನ್ನ ಫೇವ್ರೇಟ್ ಅಂದರೆ ನಾನೇನು ಇಂಜಿನಿಯರ್ ಆಗಿ ಸಕ್ಸಸ್ ಆಗಲಿಲ್ಲ, ಆ್ಯಕ್ಟರ್ ಆಗಲಿಲ್ಲ ಅಂದರೆ ಸುಮ್ಮನೆ ಹೋರಾಟಗಾರ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಕಿರಿಕ್ ಮಾಡಿದ್ರೆ ಹೋರಾಟಗಾರ ಆಗ್ತದೆ ಲಾಸ್ಟಲ್ಲಿ ಅದೇ ಇದ್ದಿದ್ದು ನನ್ನ ಐಡಿಯಾ. ಇಶ್ಯೂಸ್ಗಳು ಗೊತ್ತಿತ್ತು. ಆ ಥರದ್ದು ಒಂದು ರೋಲ್ ಕೊಟ್ಟಿದ್ದು ನನಗೆ ಎಂಥ ಕತೆ ಮಾರಾಯ. ಅಲ್ಲಿ ನಾನು ಮಾರ್ಪಣೆ ಮಾಡಿದೆ. ಅವರು ಚೆನ್ನಾಗಿ ಮಾಡ್ತೀವಿ ಅಶ್ವಿನ್ ನೀವು ಇದನ್ನು ನಾನು ಇದ್ದಿದ್ದೇ ಆಸೆ ಇದಲ್ಲ, ಹೇಳೋಕ್ಕೋಗಲಿಲ್ಲ. ನಾನು ಸ್ವಲ್ಪ ರೆವಲ್ಯೂಷನರೀಸ್ ಥಾಟ್ಸ್ ಇರೋ ವ್ಯಕ್ತಿ ಥರ. ಅದಾದಮೇಲೆ ಅವ್ರದ್ದು ಸರ್ ಎಲ್ಲ ಕಥೆನೂ ಅವ್ರು ಹೇಳ್ತಾರೆ, ಪುಸ್ತಕ ಓದಿದ್ದೀನಿ. ಸೊ ನನಗೆ ಸರ್ ಅನಿಸಿದ್ದು, ಈಗ ನಾವು ಯಾವುದೋ ಪಕ್ಕದ ರಾಜ್ಯದಲ್ಲಿ ಯಾವುದೋ ಒಬ್ಬರು ನಿರ್ದೇಶಕರು ಕಂಟೆಂಟ್ ಬೇಸ್, ಇವರು ಮಲೆನಾಡು ತಜ್ಞ, ಇವರು ಪರಿಸರವಾದಿಗಳು ಇರ್ತಾರೆ. ಬಟ್ ಇವರು ವಿಜುವಲ್ ಮೀಡಿಯಾದಲ್ಲಿ ಸಿನಿಮಾ ಮುಖಾಂತರ ಮಲೆನಾಡನ್ನ ಪ್ರತಿ ಸಿನಿಮಾದಲ್ಲೂ ಬಿಟ್ಟೇ ಕೊಡ್ತಾ ಇದ್ದಾರೆ. ಅವರು ಯಾವುದು ನಮ್ಮ ತರೀಕೆರೆವರೆಗೂ ಬರೋಲ್ಲ. ಶಿವಮೊಗ್ಗ ಇನ್ನೂ ಆ ಕಡೆಗೆ ಹೊರಡ್ತಾರೆ, ಸಾಗರ, ಹೊಸನಗರ, ಹೀಗೆ ಆ ಕಡೆ ಹೊರಡ್ತಾರೆ. ಸೊ ನನಗೆ ಭಾರಿ ಇಷ್ಟ. ಅಂದರೆ ಒಂದು ಈಗ ನಮಗೆ ಸಿನಿಮಾ ಅಂದ ತಕ್ಷಣ ಬೆಂಗಳೂರು, ಅದೇ ಬಿಲ್ಡಿಂಗು, ಅದೇ ಮಾಲು, ಅದೇ ಬೇಜಾರಾಗೋಗ್ಬಿಟ್ಟಿದೆ. ಅಂದರೆ ಅಲ್ಲೆಲ್ಲೂ ಒಳಗಡೆ ಒಂದು ಕತೆ, ಈ ಥರ ಸಿನಿಮಾಗಳನ್ನ ಇವರೆಲ್ಲ ನೋಡಿದಾಗ ನಮಗೆ ನಮ್ಮೂರಿನ ಕಥೆಗಳು, ನಮ್ಮೂರಿಂದ ಒಂದು ಕಥೆಗಳಿರ್ತಾರೆ, ಎಲ್ಲ ಊರಿಗೂ ಒಂದು ಕಥೆ ಇರುತ್ತೆ, ಅವೆಲ್ಲ ಬರುತ್ತೆ. ಸೊ ಈ ರೀತಿ ನನಗೆ ಇದಕ್ಕಂತೂ ನನಗೆ ತಾಂಬೂಲ ಕೊಟ್ಟಂಗೆ ತಟ್ಟೆ ಹಾಕಿ ಕೊಟ್ಟಿದ್ರು ನನಗೆ ಸರ್. ನೀವು ಯಾವ ಪಾತ್ರ ಬೇಕೋ ಅದು ಮಾಡುವಂತ.
ಬೇರೆ ಸಿನಿಮಾಗಳು ಡೇಟು ಲುಕ್ಕು ಇಂದ ಕೊನೆಗೆ ದಕ್ಕಿದೆ. ಬಟ್ ಏನಂದರೆ ಹೂವಿನಿಂದ ನಾನು ಸ್ವರ್ಗ ಅಂದಾಗೆ ನಾನು ರಕ್ಷಿತ್ ಸರ್ ಜೊತೆ ಒಳ್ಳೆ ಬಿಟ್ಟು ಬಿಡಲ್ಲ, ಯಾಕೆಂದರೆ ಅವ್ರ ಸಿನಿಮಾದಲ್ಲಿ ಇರಬೇಕು. ಯಾಕೆಂದರೆ ಅವರು ವಿಷಯದ ಮೇಲೆ ಮಾತಾಡ್ತಾರೆ ಯಾವಾಗ. ಸೊ ಆ ವಿಷಯದ ಮೇಲೆ ಮಾತಾಡಿದಾಗ ಪಾತ್ರಗಳು ಹೆಚ್ಚು ಮಾತಾಡುತ್ತೆ, ಚಿಕ್ಕ ಆಗಲಿ ದೊಡ್ಡದಾಗಲಿ. ಕೆಲವು ಸುಮ್ಮನೆ ಏನು ಬರೆಯಲ್ಲ, ಸುಮ್ಮನೆ ಬಂದ ಸುಮ್ಮನೆ ಇಲ್ಲ ಇರಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಸರ್ ಹೇಳ್ದಂಗೆ ತುಂಬ ಡೀಪ್ ಸ್ಟಡಿ ಮಾಡಿರ್ತಾರೆ, ಆಮೇಲೆ ತುಂಬ ಕಾಡಿಸುತ್ತಾರೆ. ಸೊ ಹಾಗಾಗಿ ನನಗೆ ಅವ್ರು ಇಷ್ಟ. ಸೊ ಈ ಸಿನಿಮಾದಲ್ಲಿ ಎಲ್ಲ ನನ್ನ ಫೇವ್ರೇಟ್ ಆ್ಯಕ್ಟರ್ಸು. ಸಂಪತ್ ಸರ್ ಜೊತೆ ನಾನು ಕವಲುದಾರಿ ಮಾಡಿದ್ದೆ, ಅದು ನನ್ನ ಇನಿಷಿಯಲ್ ಡೇಸ್ ಆಫ್ ಆ್ಯಕ್ಟಿಂಗ್ ಇಂಜಿನಿಯರಿಂಗ್ ಬಿಟ್ಟು ಬಂದಾಗ. ಅವರು ಕವಲುದಾರಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏನು ಅಂತ. ಇನ್ನು ಬಲ ಸರ್ ಇರ್ಬೋದು, ಅಕ್ಷತಾ ಮೇಡಮ್ ಅವ್ರ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ ನಾನು, ಅವರೇನೆ ಆ ಒಂದು ನೋಟು. ಬಟ್ ಅದು ತೆರೆ ಮೇಲೆ ಬಂದಿಲ್ಲ ಇನ್ನು. ಉತ್ಪಲ್ ಅವ್ರ ಜೊತೆ ಅಲ್ಲೇ ಫ್ರೆಂಡ್ ಆಗಿದ್ದು. ಸೊ ಸರ್ ಒಳ್ಳೆ ರೈಟ್ರು, ಇವರು ಕೂಡ, ಇವರು ಅಂಕಣಕಾರರು, ವಿಜಯ ಕರ್ನಾಟಕಕ್ಕೆ ಬರ್ತಾರೆ ಸರ್. ಸೊ ಇನ್ನು ರಘುರಾಮನ್ ಕೊಪ್ಪ, ಗೋಪಿ ಸರ್ ಎಲ್ಲ ಫೇವ್ರೇಟ್ಸ್, ಬಲ ಸರ್ ಎಲ್ಲ. ಇನ್ನು ಅಕ್ಷಯ್ ಸರ್ ಜೊತೆ ಅಂತೂ ನಾನು ಸಿನಿಮಾದ ಜಗಳ ಆಡ್ತಿರ್ತೀನಿ ನಾವು ಆ್ಯಕ್ಚುಲಿ. ಆ ಸಿನಿಮಾ ಹಂಗೆ ಕಟ್ ಮಾಡಬೇಕಿತ್ತು, ಹಿಂಗೆ ಕಟ್ ಮಾಡಬೇಕಿತ್ತು ಅಂತ. ಸೊ ಎಲ್ಲ ಒಂದು ತಂಡ. ಸಾಗರ್ ಸರು ಇಲ್ಲಿಂದನೇ ಪರಿಚಯ ಆಗಿದ್ದು. ಸೊ ಸೂಪರ್ ಟೀಮ್. ಮತ್ತು ಇನ್ನೊಂದೇನು ನನಗೆ ಇಷ್ಟ ಆಗಿದ್ದು ಸಿಂಗ್ ಸೌಂಡ್. ಇಲ್ಲಿ ಸರ್ ಹೇಳ್ದಂಗೆ ಮಳೆನೂ ಒಂದು ಪಾತ್ರ. ನಾವು ಮಾತಾಡ್ತಿದ್ರೆ ವಾಯ್ಸ್ ಕೇಳ್ತಿಲ್ಲ ಅಂದ್ರೆ ಅದು ಮಳೆ ಜೋರಾಗಿ ಬರ್ತಿರ್ತೀವಿ, ನಾವು ಮಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವರು ರಕ್ಷಿತ್ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಅಂದರೆ ಅದೆಲ್ಲ ಒಂಥರ ಮಜಾ ಇತ್ತು ಆ ಸಿಂಗ್ ಸೌಂಡ್ ಮಾಡಿದ್ದು. ಸೊ ಒಂದು ಚಿಕ್ಕದಾದರೂ ಚುಕ್ಕವಾಗಿದೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರ. ಬಟ್ ಏನೇನೋ ಅಂದ್ಕೊಂಡು ಬಂದಿದ್ದು ನಾನು. ಬಂದಾಗ ಗೊತ್ತಾಯ್ತು ಏನಿಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನೇನೋ ಅಂದ್ಕೊಂಡ್ಬಂದಿದ್ದೆ, 10 ಸಾವಿರ ಹಿಂಗಾಗ್ತೀನಿ, 20 ಸಾವಿರ ಹಿಂಗಾಗ್ತೀನಿ, ಹಾಸನಕ್ಕೆ ಹೋದ ತಕ್ಷಣ ಹಿಂಗಾಗುತ್ತೆ ಅಂತ. ಏನೂ ಆಗಲಿಲ್ಲ. ಈಗಲೂ ಹಾಸನಕ್ಕೆ ಹೋಗಿ ನಾನೇ ಹಾಸನಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು ಫ್ರೆಂಡ್ಸ್ಗೆ. ಸೊ ಗೊತ್ತಾಗೋಯ್ತು ನನಗೆ ವಾಸ್ತವ. ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಇಲ್ಲ ಆಗಿಲ್ಲ, ಇಲ್ಲಿ ಹೋರಾಟ ಹಾರಾಟ ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಾಗಬೇಕು. ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಥರದವರು ತುಂಬ ಅಂದರೆ ಶಾಸ್ತ್ರೀಯವಾಗಿ ಕಲ್ತವರು. ನಾವಂತೂ ಕಲ್ತಿಲ್ಲ ಆ್ಯಕ್ಟಿಂಗು, ಅಂದರೆ ರಮೇಶ್ ಇಲ್ಲಿ ಕಲಾನುಭವದಲ್ಲಿ ಮಾಡಿದ್ದು, ಸ್ವಲ್ಪ ಅಲ್ನಾಟಗಳು ಮಾಡಿದ್ದು, ಆಮೇಲೆ ನುಗ್ಗಿದ್ದಷ್ಟೇ. ಸೊ ಅದ್ರ ನನ್ಗೆ ಇಲ್ಲಿ ಬಂದಮೇಲೆ ಅರ್ಥ ಆಯಿತು, ಸುಮ್ಮನೆ ನಾನೇನಾದ್ರು ಹಂಗೆ ಆದಾಗಿ ಹೋಗ್ಬಿಟ್ಟಿದ್ರೆ ಸುಮ್ಮನೆ ತಮಟೆ ಹೊಡೆದ್ಬಿಡ್ತಿದ್ದ ಅಂತ. ಅಂದರೆ ನನ್ನ ನಾಲೆಡ್ಜ್ ಇಲ್ದೇ ಹೋಗ್ಬಿಡ್ತಿದ್ದ ಅಂತ. ಒಂಥರ ಏನಂತಾರೆ, ಈಗ ನಮ್ಮ ಹಿಂದಿನ ಸಿನಿಮಾದ ರಿವೀಲ್ ಆಯ್ತಲ್ಲ, ಚೈಲ್ಡ್ ಆಗ್ಬಿಡ್ತಿದ್ದೆ ನಾನು. ಸೊ ಆ ಥರ ಆಗ್ಬಿಡ್ತೀನಿ ನನಗೆ. ಆಮೇಲೆ ಗೊತ್ತಾಗಿದ್ದು ಇಲ್ಲ ಇದು ಆ್ಯಕ್ಟಿಂಗ್ ಅನ್ನೋದು ಒಂದು. ಈಗ ಮೊನ್ನೆನೂ ಅಷ್ಟೇ ಗೋಪಿ ಸರ್ ಜೊತೆ ಮಾರ್ಕಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂತ ಅಂದು ಅವ್ರು ಹೇಳಿದರು. ಯೋಚನೆ ಮಾಡಿದ್ರೆ ನಿಜ, ಕಲಿಯೋದು ಎಷ್ಟಿದೆ. ನಾವು ಅದೇ ಏನೋ ಒಂದು ಗುಂಗಿ ಹಾಸನ ಮಾಸಲ್ಲ, ಆ ಗುಂಗಲ್ಲಿ ಬಂದಿದ್ದು ನಾನು. ಬಟ್ ಆಮೇಲೆ ಗೊತ್ತಾಯ್ತು ಬೇಡ, ಅದು ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲ, ಆ ಥರದ್ದೇನಾಗಿಲ್ಲ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಹೇಳಿದ್ರೆ ಅಂದರೆ ರಿವರ್ಸ್ ಇಂಜಿನಿಯರಿಂಗಲ್ಲಿ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಬರುತ್ತೆ, ಅದು ಎಷ್ಟು ದಿನ ಓಡುತ್ತೆ, ಅದು ಎಷ್ಟು ಲಾಭ ಬರುತ್ತೆ ಅಂತ ಒಂದು ಲೆಕ್ಕ ಆಗ್ತಾರೆ. ಈಗ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಕರೆದ್ರೆ ನಾನು 7:30 7:35 ಹೋದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ 5 ನಿಮಿಷಕ್ಕೆ ಒಂದು ವ್ಯಾಲ್ಯೂ ಇದೆಯಲ್ಲ ಪ್ರೊಡಕ್ಷನ್ನಲ್ಲಿ, ಅದು ಇವ್ರಿಗೆ ಕೊಡ್ತಾ ಆಗುತ್ತೆ. ಸೊ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು. ಅಂದರೆ ಇಂಜಿನಿಯರಿಂಗ್ ಕಾಮನ್ ಸೆನ್ಸಲ್ಲಿ ಯೂಸ್ ಮಾಡಿದ್ರೆ ಆ ಸ್ಪಾಟಲ್ಲಿ ಇರುತ್ತೆ, ಟೈಮಲ್ಲಿ ಇರಬೇಕು. ಸೊ ಆ ಥರ ಹೆಲ್ಪ್ ಆಗಿದೆ. ಅದು December 25th ಹೇಳೋಂಗಿಲ್ಲ. ಅದೇ ಇದು ಟ್ರೈಲರ್ ರಿಲೀಸ್ ಇವೆಂಟ್, ಬಟ್ ಒಂದು ಮೇಜರ್ ರೋಲ್ ಇದೆ. ಥ್ಯಾಂಕ್ ಯು. ಅಶ್ವಿನ್ ಹಾಸನ್ ಅವರೇ, ಶಾಸ್ತ್ರೀಯವಾಗಿ ಕಲ್ತ್ವಿ ನಾವು ಅಂತ ಹೇಳ್ತಾರೆ. ನಾವು ಎಷ್ಟೇ ಶಾಸ್ತ್ರೀಯವಾಗಿ ಕಲ್ತರು, ಅನುಭವವಾಗಿ ಕಲ್ತರು, ಶಾಸ್ತ್ರೀಯವಾಗಿ ಕಲ್ತರು, ಎರಡೂ ಒಂದೇ. ನಾವು ಕೆಲಸ ಮಾಡುವಾಗ ಕಲ್ತಿದ್ದು ನೆನಪಾಗಲ್ಲ. ಯಾಕೆ ಅಂತಂದರೆ ಇನ್ನು ರಕ್ಷಿತ್ ಸರ್ ಅವಾಗಲೇ ಅಕ್ಷತಾ ಮೇಡಮ್ ಹೇಳಿದ್ರು, ತಲೆ ಒಳಗೆ ಹೊರಟಾಗ್ತಾರೆ. ಈಗ ಒಂದು ಶಾರ್ಟ್ ಮುಗಿದ್ಮೇಲೆ ಪ್ಲೇ ಬ್ಯಾಕ್ ಮಾಡ್ಕೊಂಡು ನೋಡ್ತಿರ್ತಾರಲ್ಲ, ಆವಾಗ ನಾವು ಡೈರೆಕ್ಟರ್ ನೋಡ್ತಾ ಇರ್ತೀವಿ. ಅವ್ರು ಒಂದ್ಸತಿ ಹಿಂಗೆ ಅಂದರು ಅಂದರೆ ನಮ್ಮ ಶಾಸ್ತ್ರೀಯ ಇದೆಲ್ಲ ಕಿತ್ಕೊಂಡು ಹೋಯ್ತು ಅಂತ. ಹಿಂಗೆ ಅನುಭವನೇ ಇಂಪಾರ್ಟೆಂಟ್.
ನಾವು ಏನೇ ಕಲ್ತ್ರು ಅದು ಸುಮ್ಮನೆ ಶಾಸ್ತ್ರೀಯವಾಗಿ ಕಲಿಯೋದು ಅಂತಂದರೆ ಬೇಡ ಅಂತಲ್ಲ, ಅದು ಬೇಕು. ಅದು ಒಂದು ರೀತಿ ನಮಗೆ ಕೈ ಮರ ಇದ್ದಂಗೆ, ಹಿಂಗೆ ಹೋದ್ರೆ ಹಿಂಗೆ ಸಿಗುತ್ತೆ ಅಂತ. ಅಲ್ಲಿ ಹೋದಾಗ ಹಿಡ್ಕೊಂಡು ಹೋಗೋದು ನಮ್ಗೆ ಅನುಭವ ಅನಿಸುತ್ತೆ. ಇನ್ನು ನಮ್ಮ ಎಡಿಟರ್ ಅಕ್ಷಯ್ ಪೀರಾವ್. ನಮಸ್ಕಾರ. ರಕ್ಷಿತ್ ಜೊತೆ ನಮಗೆ ಇದು 2ನೇ ಸಿನಿಮಾ, ಸಾಗರ್ ಜೊತೆ 2ನೇ ಸಿನಿಮಾ. ಅಶ್ವಿನ್ ನಾನು ಹಳೆ ಫ್ರೆಂಡ್ಸು. ಸೊ ರಕ್ಷಿತ್ದು ಒಂದು ಸ್ಪೆಷಲ್ ಏನು ಅಂದರೆ ಕ್ಲಾರಿಟಿ, ಪ್ಯೂರ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ, ಏನು ಮಾಡಬೇಕು ಹಿಂಗೆ ಏನು ಅಂತ. ಒಂದೇ ಬಿಲ್ಡಿಂಗಲ್ಲಿ ಇದ್ದೀವಿ. ಸೊ ಮಲ್ನಾಡ್ ಗ್ಯಾಂಗು, ನೇಬರ್ಸ್ ಗ್ಯಾಂಗು, ಫ್ರೆಂಡ್ಸ್ ಗ್ಯಾಂಗು ಎಲ್ಲ ಮಿಳಿತವಾಗಿದೆ ಇಲ್ಲಿ. ಹಾಂ, ಬಟ್ ರಕ್ಷಿತ್ದು ಫಸ್ಟ್ ಹೊಂಬಣ್ಣ ಮಾಡಿದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡಿದ್ದೆ. ಈ ಸಲ ಇವ್ರು ಹೇಳಿದ್ರಲ್ಲ ಒಂದು ಇದರಲ್ಲಿ ಇಟ್ಟಿರ್ತಾರೆ ಅಂತ, ಹಂಗೇನೆ ಇದು ಅಂದರೆ ನಮ್ಗೆ ಗೊತ್ತು ಇದಿಷ್ಟೇ, ಎಕ್ಸ್ಟ್ರಾಸ್ ಏನೂ ಸಿಗಲ್ಲ ನಮಗೆ. ಸೊ ಸಾಗರ್ ಹೊಂದಿಸಿ ಬರೀ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇಟ್ ಈಸ್ ಒಂದೊಂದು ರ್ಯಾಪೋ ಇದೆ. ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲ ದಿಗ್ಗಜರು ಆ್ಯಕ್ಟರ್ಸು. ನನಗೆ ಕಾಣಿಸುತ್ತೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ. ಸೊ ನನಗೊಂದು ಸ್ವಲ್ಪ ಈಸಿ ಆಯಿತು ಎಡಿಟ್ ಮಾಡೋದು. ಇನ್ನು ಸಿಂಗ್ ಸೌಂಡ್ ಎಲ್ಲರ ಬಾಯಲ್ಲೂ ಕೇಳ್ತಾರೆ, ನಿಮಗೆ ಬಹಳ ಚಾಲೆಂಜ್ ಆಗಿರುತ್ತೆ. ಅಂದರೆ ಅದ್ರದ್ದು ಪ್ರೊಸೀಜರೇ ಬೇರೆ ಇರೋದ್ರಿಂದ, ಇವಾಗ ನಾರ್ಮಲಿ ಡಬ್ಬಿಂಗ್ ಎಲ್ಲರೂ ಮಾಡ್ತಾರೆ, ಇವ್ರಿಗೂ ಕಷ್ಟ ಇರುತ್ತೆ. ಅದೇ ಥರ ಕೆಲವು ಸಲ ಯಾವುದೋ ಬೇರೆ ತೆಗೆದು ಯಾವುದೋ ಒಂದು ಪದ ಮಧ್ಯದಲ್ಲಿ ತೆಗೆದು ಇದಕ್ಕೆ ಸೇರಿಸಿ ಅಡ್ಜಸ್ಟ್ ಮಾಡಿ ಆ ಸೌಂಡನ್ನು ಆ MBSನ ಮ್ಯಾಚ್ ಮಾಡಿ ತೊಗೊಂಡ್ಬಂದಿರೋದು ಸುಮಾರು ವರ್ಕ್ ಆ ಥರ ಆಗಿದೆ. ಜೊತೆಗೆ ಸಿಂಗ್ ಸೌಂಡ್ ಮಾಡಬೇಕಾದ್ರೆ ಓವರ್ಲ್ಯಾಪ್ಸ್ ಇರುತ್ತೆ, ಅಪೋಸಿಟ್ ಕ್ಯಾರೆಕ್ಟರ್ದು ಓವರ್ಲ್ಯಾಪ್ಸ್ ಇರುತ್ತೆ. ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಎಷ್ಟಕ್ಕೆ ತಗೋಬೇಕು, ಹೆಂಗೆ ಅಂದರೆ ಕೆಲವು ಸಲ ಬೇರೆ ಏನೋ ಲೈನ್ಸ್ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಅದೆಲ್ಲ ಮಿಕ್ಸ್ ಆಗಿರೋವಾಗ ಅದನ್ನು ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋದು ನಮ್ಮ ಕ್ಲೀನಿಂಗೇ ಹೆವಿ ವರ್ಕ್ ಆಗಿದ್ದು. ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನು DOP ಎಲ್ರಿಗೂ ನಮಸ್ಕಾರ. ಮೊದಲಿಗೆ ರಕ್ಷಿತ್ಗೆ ಥ್ಯಾಂಕ್ ಯು ಹೇಳ್ತೀವಿ. ಇಂಥ ವಂಡರ್ಫುಲ್ ಸ್ಕ್ರಿಪ್ಟ್ ನಾವೆಲ್ಲ ಶೇರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಆಮೇಲೆ ವಿನಯ್ ಸರ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಮಲೆನಾಡಲ್ಲಿ ನಮ್ಗೆ ಅವ್ರು ಕೊಟ್ಟ ಸಹಕಾರ ತುಂಬ ದೊಡ್ಡದು. ಹಾಗಾಗಿ ಥ್ಯಾಂಕ್ ಯು ಸರ್. ಅವರು ಡೇ 1 ಅವರೆಲ್ಲ ಕೆಲಸಗಳು ಬಿಟ್ಟು ನಮ್ಮ ಜೊತೆ ಇದ್ದು ಕಂಪ್ಲೀಟ್ ಸಪೋರ್ಟ್ ಅವ್ರದ್ದು ನಮಗೆ ಇತ್ತು. ಹಾಗಾಗಿ ಅವ್ರು ಥ್ಯಾಂಕ್ ಯು. ಮತ್ತು ಎಲ್ಲ ನಟರು ಹೆಸರು ಹೇಳೋಕೆ ಹೋಗಲ್ಲ, ಎಲ್ಲರ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಒಬ್ರಿಗೊಬ್ರು ಪೈಪೋಟಿ ಮಾಡಿರೋ ಒಂದು ಘಟನೆ ಇದೆ. ಗೋಪಿ ಸರ್ ಬಂದಿಲ್ಲ. ಗೋಪಿ ಸರ್ ಸಂಪತ್ ಸರ್ದು ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ. ಕೆಲವು ಸೀನ್ಸ್ ಅಂತೂ ಅವರಿಬ್ಬರು ತಿಂದಾಕಿದ್ದಾರೆ ಅಂತಲೇ ಹೇಳೋದು, ತುಂಬ ಚೆನ್ನಾಗಿ. ಅದೇ ಆಗಲೇ ಹೇಳಿದಂಗೆ ಸಂಪತ್ ಸರ್ ಇದರಲ್ಲಿ ಅವರು ಡೈಲಾಗ್ಸೇ ಕಮ್ಮಿ, ಅವ್ರು ಏನೇ ಹೇಳಿದ್ರೆ ಅದ್ರ ಕೌಂಟ್ರು ಕೆಲವು ಕಡೆ ಇವರು ಬರೀ ಎಕ್ಸ್ಪ್ರೆಷನಲ್ಲೇ ಕೊಡೋವಂಥ ಪ್ರಸಂಗಗಳಿದೆ. ಒಂದು ಮಾತಲ್ಲಿ ಹೇಳ್ಬಿಟ್ಟು ಹೋಗ್ಬಿಡುವುದು, ಒಂದು ಮಾತು ತುಂಬ ಪ್ರಭಾವ ಬೀರುವಂಥ ಒಂದೇ ಒಂದು ಮಾತು ಹೇಳುತ್ತಾರೆ. ಅಂಥ ಬರವಣಿಗೆ ರಕ್ಷಿತ್ ಕಡೆಯಿಂದ ಬಂದಿದ್ದು ತುಂಬ ಖುಷಿ. ಆಮೇಲೆ ಅಕ್ಷಯ್ ಸರ್ರು ನಮ್ಮದು ಇದು 2ನೇ ಕಾಂಬಿನೇಷನು ತುಂಬ ಅದ್ಭುತವಾಗಿ ಕಟ್ ಮಾಡಿದ್ದಾರೆ. ನಾವು ಎಷ್ಟೋ ಶಾರ್ಟ್ಸು ಫುಟೇಜ್ನ ಕೊಟ್ಟಿದ್ದು ನನ್ನ ಎಕ್ಸ್ಪೆಕ್ಟೇಷನಿಂದ ಇನ್ನೂ ಹೆಚ್ಚಾಗಿ ಆ ಟ್ರಾನ್ಸಿಷನ್ಸಲ್ಲಾಗಲಿ ಇನ್ಸರ್ಟ್ಸು ಅದನ್ನು ತುಂಬ ಚೆನ್ನಾಗಿ ತಂದಿದ್ದೀರ. ಅದನ್ನು ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿದ್ದೆ, ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಮೇಡಮ್ ಅವ್ರದ್ದು ಸಹಕಾರ ತುಂಬ ಇತ್ತು. ನಮಗೆ ಭಯ ಇರ್ತಿತ್ತು, ಬಟ್ ಅವ್ರು ನಮ್ಗೆ ಕೊಟ್ಟ ಕಾನ್ಫಿಡೆನ್ಸು ಅದೆಲ್ಲ ತುಂಬ ಹೆಲ್ಪ್ ಆಯಿತು ನಮಗೆ. ಯಾಕಂದರೆ ಅವ್ರು ಹೇಳಿದಾಗ ಯಾವಾಗಲೂ ನಾವು ಇಷ್ಟು ಜನ ಗಂಡ್ಮಕ್ಳು ಇರ್ತೀವಿ, ಅವ್ರ ಜೊತೆ ಇನ್ನೊಬ್ರು ಇದ್ದರು, ಪೃಥ್ವಿ ಅಂತ ಅವರು ಇದ್ದು ನಮಗೆಲ್ಲರಿಗೂ ಅವ್ರ ಕಂಫರ್ಟ್ ಝೋನ್ಗೆ ತಂದು ನಾವು ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸಿಂಗ್ ಸೌಂಡು ನಮಗೆ ಇದು ಮೊದಲನೇ, ಎಲ್ರಿಗೂ ಸಿಂಗ್ ಸೌಂಡ್ ಮೊದಲನೇ. ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಸಿಂಗ್ ಸೌಂಡ್ ಮಾಡಿದ್ವಿ, ಬಟ್ ಸಂಪೂರ್ಣವಾಗಿ ಒಂದು ಸಿನಿಮಾ ಸಿಂಗ್ ಸೌಂಡಲ್ಲಿ ಮಾಡೋದು ಅದು ದೊಡ್ಡ ಟಾಸ್ಕ್ ಅದು ಆ್ಯಕ್ಚುಲಿ. ಯಾಕಂದರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಸಿಂಗ್ ಸೌಂಡ್ ಮಾಡೋದು ಒಂಥರ ಒಳ್ಳೇದು. ಬಟ್ ಇಲ್ಲಿ ಮಳೆ, ನಾವು ಛತ್ರಿ ಇಟ್ಕೊಳ್ಳೋಂಗಿಲ್ಲ, ಕ್ಯಾಮ್ರಾ ಮೇಲೆ ಏನು ಇಟ್ಕೊಳ್ಳೋಂಗಿಲ್ಲ, ಅದು ಸೌಂಡ್ ಬರುತ್ತೆ, ಇದು ಸೌಂಡ್ ಬರುತ್ತೆ ಮಳೆಯಲ್ಲಿ. ಅದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ.
ಗೋಪಾಲ್ಗ ನಿನಗೆ ಅನಿಸುತ್ತೆ ಎಲ್ಲ ಫುಲ್ ಸಿನಿಮಾ ನೀನೇ ಇದೆಯಲ್ಲಪ್ಪ. ಮಳೆ ಇರೋದು ಫುಲ್ ಸಿನಿಮಾ.